ನಮಸ್ಕಾರ ಸ್ನೇಹಿತರೆ, ಬಿಹಾರ್ ಚುನಾವಣಾ ಫಲಿತಾಂಶ ಬರ್ತಾ ಇದೆ. ಅಂದ್ರೆ ಇನ್ನು ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಆದ್ರೂ ಕೂಡ ಈ ಟ್ರೆಂಡ್ ಅನ್ನು ನೋಡಿದ್ರೆ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, NDA ಇಲ್ಲಿ 190 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅನಿಸ್ತಾ ಇದೆ. ಅದೇ ರೀತಿಯಲ್ಲಿ ಅಲ್ಲಿದ್ದಂತಹ MGB ಅಂದ್ರೆ ಮಹಾಗಠಬಂಧನ ಏನಿದೆ, ಇದು ಸಂಪೂರ್ಣವಾಗಿ ಧೂಳಿಪಟವಾಗಿ ಹೋಗಿದೆ. ಹಾಗಾದ್ರೆ ಈ ರೀತಿಯಾದಂತಹ ರಿಸಲ್ಟ್ ಬರಲಿಕ್ಕೆ ಕಾರಣ ಏನು? ಇದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಎಲ್ಲದಕ್ಕಿಂತ ಮೊದಲು ನಿಮ್ಮನ್ನ ಕಾಫಿಯೇತರ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಡೀ ದೇಶ ಬಿಹಾರ್ ಚುನಾವಣೆಯತ್ತ ದೃಷ್ಟಿಯನ್ನ ನೆಟ್ಕೊಂಡಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಬಿಹಾರಲ್ಲಿ ಇತ್ತೀಚೆಗೆ SIR ಪ್ರಕ್ರಿಯೆ ನಡೆದು ಆ ನಂತರ ನಡೀತಾ ಇರುವಂತಹ ಚುನಾವಣೆ. ಹಾಗಾಗಿ SIR ನಡೆದ ನಂತರ ನಡೀತಾ ಇರುವಂತಹ ಈ ಚುನಾವಣೆಯಲ್ಲಿ NDAಗೆ ಲಾಭ ಆಗ್ಬೋದಾ ಅಥವಾ ಮಹಾಗಠಬಂಧನ್ಗೆ ಲಾಭ ಆಗ್ಬೋದಾ, ಈ ರೀತಿಯಾದಂತಹ ಯೋಚನೆಯನ್ನು ಇಟ್ಕೊಂಡು ದೇಶದ ಜನತೆ ಬಿಹಾರ್ ರಿಸಲ್ಟ್ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ರು. ಕೊನೆಗೂ ಈಗ ರಿಸಲ್ಟ್ ಬರ್ತಾ ಇದೆ. ಈ ರಿಸಲ್ಟ್ ನ ನೋಡಿದಾಗ ಒಂದಂತೂ ಕ್ಲಿಯರ್ ಆಗ್ತಾ ಇದೆ, SIR ಪ್ರಕ್ರಿಯೆಯಿಂದಾಗಿ ಇಲ್ಲಿ ಮಹಾಗಠಬಂಧನ್ಗೆ ಬಹುದೊಡ್ಡದಂತ ಹೊಡೆತ ಬಿದ್ದಿದೆ ಅನ್ನೋದು. ಕಾರಣ ಏನು ಅಂತ ಹೇಳಿದ್ರೆ, ಇವರದ್ದೊಂದು ಬಹುದೊಡ್ಡದಂತ ವೋಟ್ ಬ್ಯಾಂಕ್ ಏನಿತ್ತು, ಆ ವೋಟ್ ಬ್ಯಾಂಕ್ ಈ ಬಾರಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ನಿಮ್ಗೆ ಗೊತ್ತಿದೆ, ಈ ಅಕ್ರಮ ಮತದಾರರು ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಈ ಮಹಾಗಠಬಂಧನ್ಗೆ ವೋಟ್ ಹಾಕ್ತಾ ಇದ್ರು. ಅಂದ್ರೆ RJD ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾ ಇದ್ದಂತವ್ರು, ಅಂತವರ ಹೆಸರು ಈ ಬಾರಿ ಅಲ್ಲಿ ಡಿಲೀಟ್ ಆಗಿ ಹೋಗಿರೋದ್ರಿಂದ ಇದರ ನೇರವಾದ ಪರಿಣಾಮ ಈ ಬಾರಿಯ ಚುನಾವಣೆಯಲ್ಲಿ ಈ ಮಹಾಗಠಬಂಧನ ಅಥವಾ RJD ಮತ್ತು ಕಾಂಗ್ರೆಸ್ ಒಕ್ಕೂಟಕ್ಕೆ ಆಗಿದೆ. ಆದ್ರಿಂದಾಗಿ ಇದರ ಲಾಭ ಸಿಕ್ಕಿರೋದು NDAಗೆ ಅಂತಲೇ ಹೇಳ್ಬೋದು. ಅದಲ್ಲದೆ ಈ ಬಾರಿಯ ಚುನಾವಣೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಹಿಂದೂಗಳು ಸಂಪೂರ್ಣವಾಗಿ ಒಗ್ಗಟ್ಟಾಗಿ NDAಗೆ ವೋಟ್ ಹಾಕದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಮಹಿಳಾ ಮತದಾರರು, ಅದರಲ್ಲಿ ಮುಖ್ಯವಾಗಿ ಮುಸ್ಲಿಂ ಮಹಿಳಾ ಮತದಾರರು ಕೂಡ NDAಗೆ ವೋಟ್ ಹಾಕಿರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದಕ್ಕೆ ಕೂಡ ಒಂದು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಚುನಾವಣೆಗೆ ಕೆಲವು ದಿನಗಳ ಮೊದಲು NDA ಮುಖ್ಯಮಂತ್ರಿ ಆದಂತಹ ನಿತೀಶ್ ಕುಮಾರ್ ಅವರು ನೇರವಾಗಿ 10,000 ರೂಪಾಯಿಯನ್ನ ಈ ಮಹಿಳೆಯರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ 1,30,00,000 ಜನರ ಅಕೌಂಟಿಗೆ ಈ ಒಂದು 10,000 ರೂಪಾಯಿಯನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಈ ಚುನಾವಣೆಯಲ್ಲಿ ಬಹುದೊಡ್ಡದಂತ ಪ್ರಭಾವ ಬೀರೋದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ ಅಲ್ಲಿಯ ಮಹಿಳಾ ಮತದಾರರು ಮೊದಲಿಂದನೂ ಕೂಡ ನಿತೀಶ್ ಕುಮಾರ್ ಅವರ ಪರವಾಗಿ ನಿಂತವರು. ಈ ಬಾರಿ ಕೂಡ ಅಷ್ಟೇ ನಿತೀಶ್ ಕುಮಾರ್ ಅವರ ಕೈನ ಮಹಿಳಾ ಮತದಾರರು ಬಿಟ್ಟಿಲ್ಲ. ಚುನಾವಣೆ ನಡೀತಾ ಇರುವಾಗ್ಲೂ ನಮ್ಗೆ ಗೊತ್ತಾಗಿರೋದು ಏನು ಅಂತ ಹೇಳಿದ್ರೆ, ಮಹಿಳೆಯರು ಈ ಬಾರಿಯ ಚುನಾವಣೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಮಹಿಳೆಯರ ಉತ್ಸಾಹವನ್ನು ನೋಡಿದಾಗಲೇ ಹಲವರು ವಿಶ್ಲೇಷಣೆ ಮಾಡಿದ್ದೇನು ಅಂತ ಹೇಳಿದ್ರೆ, ಮಹಿಳಾ ಮತದಾರರು ಈ ಬಾರಿ NDA ಪರವಾಗಿದ್ದಾರೆ ಅನ್ನೋದು. ಈಗ ರಿಸಲ್ಟ್ ಬಂದ ಮೇಲೆ ಅವ್ರು ಏನ್ ಅನಲೈಸ್ ಮಾಡಿದಾರೋ ಅದು ಸತ್ಯ ಅನಿಸ್ತಾ ಇದೆ. ಅದೇ ರೀತಿಯಲ್ಲಿ ಈ ಚುನಾವಣೆಯಲ್ಲಿ NDA ಇರ್ಬೋದು ಅಥವಾ ಮಹಾಗಠಬಂಧನ್ ಇರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಉಚಿತಗಳನ್ನ ಅನೌನ್ಸ್ ಮಾಡಿದ್ದಾರೆ. ಆ ಉಚಿತಗಳು ಕೂಡ ಇಲ್ಲಿ ಬಹಳಷ್ಟು ಎಫೆಕ್ಟ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಲ್ಲದೆ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ತನ್ನನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಿಕೊಂಡಿದ್ರು ಕೂಡ. ನಿಮ್ಗೆ ಗೊತ್ತಿದೆ, ಮೊದಲು ಕಾಂಗ್ರೆಸ್ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಆದ್ರೆ ತೇಜಸ್ವಿ ಯಾದವ್ ಕಾಂಗ್ರೆಸ್ ಮೇಲೆ ಸತತವಾದಂತಹ ಒತ್ತಡವನ್ನ ಏರಿ ತನ್ನ ಹೆಸರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ಕೊಂಡು ಘೋಷಿಸಿಕೊಂಡ್ರು. ಈ ರೀತಿಯಾಗಿ ಇವರು ಘೋಷಿಸಿಕೊಳ್ಳಿಕ್ಕೂ ಕೂಡ ಒಂದು ಕಾರಣ ಇತ್ತು. ಅದೇನು ಅಂತ ಹೇಳಿದ್ರೆ, ಈ ಹಿಂದೆ ನಡೆದಂತಹ ಹಲವಾರು ಸಮೀಕ್ಷೆಗಳ ಪ್ರಕಾರ ಅಲ್ಲಿಯ ಜನತೆ ತೇಜಸ್ವಿ ಯಾದವ್ನ ಮುಖ್ಯಮಂತ್ರಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ರೀತಿಯಾದಂತಹ ಸಮೀಕ್ಷೆಗಳು ಬಂದಿತ್ತು. ಇದರಿಂದಾಗಿ ತೇಜಸ್ವಿ ಯಾದವ್ ಅವರು ತನ್ನ ಹೆಸರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಲೇಬೇಕು ಅಂತ ಹೇಳ್ಕೊಂಡು ಹಠ ಹಿಡಿದು ಕೊನೆಗೂ ಘೋಷಿಸಿಕೊಂಡ್ರು. ಆದ್ರೆ ಇದು ಕೂಡ ಸ್ವಲ್ಪ ನೆಗೆಟಿವ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಈಗಿನ ಮತದಾರರಿಗೆ ಈ ಹಿಂದೆ ಇದ್ದಂತಹ ಲಾಲು ಪ್ರಸಾದ್ ಯಾದವ್ ಅವರ ಸರ್ಕಾರದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, 2005ರಿಂದ ಇಲ್ಲಿವರೆಗೂ ಕೂಡ ಅಲ್ಲಿ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ 2005ಕ್ಕಿಂತಲೂ ಮೊದಲು ಇದ್ದಂತಹ ಸರ್ಕಾರಗಳು ಯಾವ ರೀತಿ ಅಲ್ಲಿ ಆಡಳಿತವನ್ನು ನಡೆಸ್ತಾ ಇತ್ತು ಅದ್ಯಾವುದು ಕೂಡ ಇವ್ರಿಗೆ ಗೊತ್ತಿಲ್ಲ. ಆದ್ರೆ 2005ಕ್ಕಿಂತಲೂ ಹಿಂದಿನ ಲಾಲು ಪ್ರಸಾದ್ ಯಾದವ್ ಅವರ ಸರ್ಕಾರವನ್ನ ನೋಡಿರುವಂತಹ ಜನತೆ ಇವರಿಗೂ ಕೂಡ ಮೋಸ್ಟ್ಲಿ ತಿಳಿ ಹೇಳಿದ್ರು ಅನ್ಸ್ತದೆ. ಈ ಹಿಂದೆ ಜಂಗಲ್ ರಾಜ್ ಇತ್ತು, ಆದ್ರೆ ಈಗ ಬಹಳಷ್ಟು ಬದಲಾವಣೆಗಳಾಗಿದೆ. ಒಂದ್ ವೇಳೆ ಮಹಾಗಠಬಂಧನ್ಗೆ ನಾವೇನಾದ್ರೂ ವೋಟ್ ಹಾಕಿದ್ರೆ ಪುನಃ ಜಂಗಲ್ ರಾಜ್ ಇಲ್ಲಿ ಜಾರಿ ಆಗ್ತದೆ. ಹಾಗಾಗಿ ಅವ್ರು ಸಹವಾಸ ಬೇಡ ಅಂತ ಹೇಳಿ ಮೋಸ್ಟ್ಲಿ ಈ ಹೊಸ ವೋಟರ್ಸ್ ಯಾರಿದ್ದಾರೆ ಅವ್ರನ್ನ ಈ ಹಿರಿಯರು ಕನ್ವಿನ್ಸ್ ಮಾಡಿದ್ದಾರೆ ಅನ್ಸ್ತದೆ. ಅದರ ಪರಿಣಾಮ ಈ ಬಾರಿಯ ಚುನಾವಣೆಯಲ್ಲಿ NDA ಭರ್ಜರಿ ಬಹುಮತವನ್ನ ಗಳಿಸಿದೆ. ಈ ಬಾರಿಯ ಚುನಾವಣೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಸುಮಾರು ಒಂದು 50 ಕ್ಷೇತ್ರಗಳು, ಮೊದಲಿಂದನೂ ಕೂಡ ಅಷ್ಟೇ ಮುಸ್ಲಿಂ ಬಾವಳಿ ಇರುವಂತಹ ಕ್ಷೇತ್ರಗಳು. ಆ ಕ್ಷೇತ್ರಗಳಲ್ಲಿ ಯಾವಾಗ್ಲೂ ಕೂಡ RJD ಅಥವಾ ಕಾಂಗ್ರೆಸ್ ಬಹುಮತವನ್ನ ಪಡಿತಾ ಇತ್ತು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ 30 ಸ್ಥಾನಗಳಲ್ಲಿ NDA ಅಲ್ಲಿ ಜಯವನ್ನ ಗಳಿಸಿದೆ. ಆ ಮುಖಾಂತರ ಅಲ್ಲಿರುವಂತಹ ಮುಸ್ಲಿಂ ಮತದಾರರು ಕೂಡ BJP ಅಥವಾ JDUಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಈ ಚುನಾವಣೆಯಲ್ಲಿ ನಿಚ್ಚಳ ಆಗ್ತಾ ಇದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಬಾರಿಯ ಚುನಾವಣೆಯಲ್ಲಿ ಅಲ್ಲಿರುವಂತಹ ಮುಸ್ಲಿಂ ಮತದಾರ ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಒಳ್ಳೇದಾಗಬೇಕು, ಅದೇ ರೀತಿಯಲ್ಲಿ ದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ NDAಗೆ ಮತ ಚಲಾಯಿಸಿದ್ದಾರೆ ಅಂತ ಕೂಡ ಈಗ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ.
ಅದೇ ರೀತಿಯಲ್ಲಿ ಮೊನ್ನೆ ದೆಹಲಿ ಸ್ಫೋಟ ನಡೆದ ಸಂದರ್ಭದಲ್ಲಿ ಹಲವಾರು ಕಾಂಗ್ರೆಸ್ ನಾಯಕರು ಇದನ್ನ ನೇರವಾಗಿ ಬಿಜೆಪಿಗೆ ಕನೆಕ್ಟ್ ಮಾಡಿಬಿಟ್ಟಿದ್ರು. ಬಿಜೆಪಿಗೆ ಈಗಾಗಲೇ ಗೊತ್ತಿದೆ, ಬಿಹಾರಲ್ಲಿ ಫಸ್ಟ್ ಫೇಸ್ ಇಲೆಕ್ಷನ್ ನಲ್ಲಿ ಅವರಿಗೆ ಅಷ್ಟೊಂದು ಮತಗಳು ಬಿದ್ದಿಲ್ಲ, ಅಂದ್ರೆ ಅವರು ಅಲ್ಲಿ ಸೋಲ್ತಾ ಇರೋದು ಅವ್ರಿಗೆ ಗೊತ್ತಾಗೋಗಿದೆ. ಹಾಗಾಗಿ ಎರಡನೇ ಹಂತದ ಮತದಾನದಲ್ಲಿ ತಾವು ಜಾಸ್ತಿ ಮತವನ್ನ ಗಳಿಸಬೇಕು ಅಂತಕೊಂಡು ಜನರ ಸಿಂಪತಿಯನ್ನ ಗಿಟ್ಟಿಸ್ಲಿಕ್ಕಾಗಿ ಈ ರೀತಿಯಾದಂತಹ ಸ್ಫೋಟವನ್ನ ನಡೆಸಿದ್ದಾರೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು. ಆದ್ರೆ ಈಗ ಗೊತ್ತಾಗ್ತಾ ಇರೋದೇನು ಅಂತ ಹೇಳಿದ್ರೆ, NDA ಪ್ರಥಮ ಹಂತದಲ್ಲಿ ನಡೆದಂತಹ ಚುನಾವಣೆಯಲ್ಲೂ ಕೂಡ ಭರ್ಜರಿ ಬಹುಮತವನ್ನ ಗಳಿಸಿದೆ ಅನ್ನೋದು. ಅದೇ ರೀತಿಯಲ್ಲಿ ಎರಡನೇ ಹಂತದಲ್ಲೂ ಕೂಡ ಅವರು ಭರ್ಜರಿ ಬಹುಮತವನ್ನ ಗಳಿಸಿದ್ದಾರೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ನಾಯಕರು ಜನರ ದಾರಿಯನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇರೋದು ಇದರಿಂದ ನಿಚ್ಚಳ ಆಗ್ತಾ ಇದೆ. ಚುನಾವಣೆ ಅನೌನ್ಸ್ ಆಗೋದಕ್ಕಿಂತಲೂ ಕೆಲ ದಿನಗಳ ಹಿಂದಿನವರೆಗೂ ಕೂಡ ನಿತೀಶ್ ಕುಮಾರ್ ಅವರ ಬಗ್ಗೆ ಬಹಳಷ್ಟು ಗಾಸಿಪ್ಗಳು ಅಲ್ಲೆಲ್ಲ ಹರಿದಾಡ್ತಾ ಇತ್ತು. ಅವ್ರಿಗೆ ಏಜ್ ಆಗಿದೆ, ಅವ್ರಿಗೆ ಮರವಿನ ಕಾಯಿಲೆ ಇದೆ, ಪುನಃ ಅವ್ರು ಏನಾದ್ರೂ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ರಾಜ್ಯ ಅಧೋಗತಿಗೆ ತಲುಪ್ತದೆ, ಈ ರೀತಿಯಾದಂತಹ ನೆಗೆಟಿವ್ ಮಾತುಗಳು ಬಹಳಷ್ಟು ಹರಿದಾಡ್ತಾ ಇತ್ತು. ಅಂದ್ರೆ ಟ್ರೋಲ್ಗಳಾಗ್ತಾ ಇತ್ತು. ಅಲ್ಲಿಯ ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇದ್ವು. ಆದ್ರೆ ನಿತೀಶ್ ಕುಮಾರ್ ಅವರ ಪರವಾಗಿ ನಿಂತು ನಿತೀಶ್ ಕುಮಾರ್ ಅವರ ಇಮೇಜ್ ಅನ್ನ ಬದಲಾಯಿಸಿದ್ದು ನರೇಂದ್ರ ಮೋದಿ ಅಂತೇಳಿ ಹೇಳ್ತಾ ಇದ್ದಾರೆ. ಬಹಳಷ್ಟು ಚುನಾವಣಾ ರ್ಯಾಲಿಗಳನ್ನು ನಡೆಸಿದ್ರು. ಪ್ರತಿಯೊಂದು ಚುನಾವಣಾ ರ್ಯಾಲಿಯಲ್ಲಿ ಕೂಡ ಅಷ್ಟೇ ನಿತೀಶ್ ಕುಮಾರ್ ಅವರ ಪರವಾಗಿ ಮಾತಾಡಿದ್ರು. ಹಾಗೇನೆ ಹಿಂದಿನ ಜಂಗಲ್ ರಾಜ್ ಬಗ್ಗೆ ಕೂಡ ಜನರನ್ನ ಎಚ್ಚರಿಸಿದ್ರು. ಒಂದ್ ವೇಳೆ ನೀವು ಲಾಲು ಪ್ರಸಾದ್ ಯಾದವ್ ಅವರ RJD ಪಕ್ಷಕ್ಕೆ ಏನಾದ್ರು ನೀವು ವೋಟ್ ಹಾಕಿದ್ರೆ ಈ ಹಿಂದಿದ್ದಂತಹ ಜಂಗಲ್ ರಾಜ್ ಮರುಕಳಿಸ್ತದೆ, ಇದು ನಿಮ್ಗೆ ಬೇಕಾ? ಈ ರೀತಿಯಾಗಿ ಜನರನ್ನ ಪ್ರಶ್ನೆ ಮಾಡುವ ಮುಖಾಂತರ RJD ವಿರುದ್ಧವಾಗಿ ಜನ ನಿಲ್ಲುವ ರೀತಿಯಲ್ಲಿ ಇಲ್ಲಿ ಮೋದಿ ಅವರು ನೋಡ್ಕೊಂಡ್ರು. ಅದೇ ರೀತಿಯಲ್ಲಿ ನಿತೀಶ್ ಕುಮಾರ್ ಅವರ ಇಮೇಜ್ ಕೂಡ ಜಾಸ್ತಿ ಆಗೋ ರೀತಿಯಲ್ಲಿ ಇಲ್ಲಿ ನರೇಂದ್ರ ಮೋದಿ ಅವರು ನೋಡ್ಕೊಂಡ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಬಾರಿಯ ಬಜೆಟ್ ನಲ್ಲಿ ಕೂಡ ಅಷ್ಟೇ ಬಿಹಾರಕ್ಕೆ ಬಹಳಷ್ಟು ಕೊಡುಗೆಯನ್ನ NDA ಸರ್ಕಾರ ಕೊಟ್ಟಿತ್ತು. ಇದು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸಿದೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ RJD ಆಗಿರುವಂತಹ ಬಹುದೊಡ್ಡ ನಷ್ಟ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನ ತಮ್ಮ ಜೊತೆ ಸೇರಿಸಿಕೊಂಡಿರುವಂತಹದ್ದು. ಇತ್ತೀಚೆಗೆ ಸತತವಾಗಿ ಚುನಾವಣೆಯನ್ನ ಸೋಲ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಈ ಬಾರಿ ಕೂಡ ಅಷ್ಟೇ ರಾಹುಲ್ ಗಾಂಧಿಯನ್ನೇ ನೆಚ್ಕೊಳ್ತು. ರಾಹುಲ್ ಗಾಂಧಿ ಅವರು ಇಲ್ಲಿ ಚುನಾವಣಾ ಪ್ರಚಾರದಲ್ಲಿ ಏನ್ ಮಾತಾಡಬೇಕಿತ್ತು ಅದನ್ನೆಲ್ಲ ಬಿಟ್ಟು ಬೇರೆ ಎಲ್ಲ ಮಾತಾಡಿದ್ರು. ಇದರಿಂದಾಗಿ ಅಲ್ಲಿ RJD ಕೂಡ ಸಮಸ್ಯೆ ಉಂಟಾಯ್ತು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ನೀರು ಬಿದ್ದಿರ್ತಾನೆ, ಆತನನ್ನ ರಕ್ಷಿಸ್ಲಿಕ್ಕೆ ಇನ್ನೊಬ್ಬ ನೀರಿಗೆ ಜಂಪ್ ಮಾಡ್ತಾನೆ. ಆಗ ಈ ನೀರಿನಲ್ಲಿ ಮುಳುಗ್ತಾ ಇದ್ದವನು ತನ್ನನ್ನ ರಕ್ಷಿಸ್ಲಿಕ್ಕೆ ಜಂಪ್ ಮಾಡಿದಾನಲ್ಲ, ಆತನನ್ನು ಹಿಡ್ಕೊಂಡು ಮುಳುಗ್ ಹೋಗ್ಬಿಡ್ತಾನೆ. ಅದೇ ಪರಿಸ್ಥಿತಿ ಈಗ ಸದ್ಯಕ್ಕೆ RJD ಆಗಿದೆ ಅಂತ ಹೇಳ್ಬೋದು. ಬಿಹಾರಲ್ಲಿ RJD ಕಾಂಗ್ರೆಸ್ ಸಖ್ಯವನ್ನ ಮಾಡಿ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಅಂತೇಳಿ ಹೇಳ್ಬೋದು. ಮುಂದಿನ ದಿನಗಳಲ್ಲಾದ್ರೂ ಕಾಂಗ್ರೆಸ್ ಪಕ್ಷದವರು ಎಚ್ಚೆತ್ತು ತಮ್ಮ ನಾಯಕತ್ವವನ್ನು ಬದಲಾವಣೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ಉಳ್ಕೊಳ್ತದೆ, ಇಲ್ಲದಿದ್ರೆ ಖಂಡಿತವಾಗಿ ಮುಳುಗಿ ಹೋಗ್ತದೆ. ಇದಕ್ಕೆ ತಾಜಾ ಉದಾಹರಣೆ ಬಿಹಾರ್ ಚುನಾವಣೆ. ಆದ್ರೆ ಕಾಂಗ್ರೆಸ್ ಖಂಡಿತವಾಗಿ ಬದಲಾಗಲ್ಲ. ಅವ್ರು ಏನಿದ್ರು ಕೂಡ ಈ ಗಾಂಧಿ ಕುಟುಂಬದ ಗುಲಾಮಗಿರಿಯನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆದ್ರಿಂದಾಗಿ ಯಾವುದೇ ರೀತಿಯಂತ ಬದಲಾವಣೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಆಗಲ್ಲ ಅಂತೇಳಿ ಹೇಳ್ಬೋದು. ಬಿಹಾರ್ ಚುನಾವಣಾ ಫಲಿತಾಂಶವನ್ನ ಗಮನಿಸಿದಾಗ ಗೊತ್ತಾಗ್ತಾ ಇರೋದು ಏನಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಭಾರತದಲ್ಲಿ ವಿನಾಶದತ್ತ ಸಾಗ್ತಾ ಇದೆ. ಸದ್ಯದಲ್ಲೇ ಕಾಂಗ್ರೆಸ್ ಪಕ್ಷ ಅನ್ನೋದು ಗತಕಾಲಕ್ಕೆ ಸೇರುವಂತಹ ಸಾಧ್ಯತೆಗಳು ನಿಚ್ಚಳ ಆಗ್ತಾ ಇದೆ ಅನಿಸ್ತದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಇದು ಕಾಂಗ್ರೆಸ್ ಪಕ್ಷದ ಅಳಿವಿನ ಸಂಕೇತವ ಅಥವಾ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಪುನಃ ಪುಟಿದೇಳ್ತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನಿಲ್ಲಿ ಹಂಚ್ಕೊಂಡಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.